ಆಮೇಲೆ ಲೈಟ್ ಚಾಪ್ಟರ್ ಸ್ಟಾರ್ಟ್ ಮಾಡೋಣ. ಒಂದಷ್ಟು PYQ ಸಾಲ್ವ್ ಮಾಡಿ ಈ ಬೇಗ ಬೇಗವನ್ನು ನೀವೇ ಆನ್ಸರ್ ಮಾಡ್ಬೇಕು. ಈಗೆಲ್ಲ ಆಲ್ಮೋಸ್ಟ್ ಆಲು ಈಗ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ದು ಏನಾಗಿದೆ ಕಾನ್ಸೆಪ್ಟ್ ಮುಗಿದಿದೆ. ಆಲ್ಮೋಸ್ಟ್ ಅಲ್ಲಿ ಎಕ್ಸಾಮ್ಸ್ ಕೇಳೋದೆಲ್ಲ ಹೇಳಿದ್ದೀನಿ. ಈಗ ಕ್ವಶನ್ಸ್ನ ಸಾಲ್ವ್ ಮಾಡ್ತಾ ಹೋಗೋಣ, ನಿಮ್ಗೆ ಗೊತ್ತಾಗುತ್ತೆ. ವಿದ್ಯುತ್ ಕ್ರಾಂತಿ ವಿಕಿರಣದ ಮೂಲಭೂತ ಅವಶ್ಯಕತೆ ಯಾವುದು? ನಿನ್ನೆ ಸಾಲ್ವ್ ಮಾಡಿದ್ವಿ. ವಾಟ್ ಈಸ್ ದ ಫಂಡಮೆಂಟಲ್ ರಿಕ್ವೈರ್ಮೆಂಟ್ ಫಾರ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್? ಗೊತ್ತಾಗ್ತಿದ್ಯಾ? ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಬರ್ತಾ ಇದೆ ಅಂತಂದ್ರೆ ಅದಕ್ಕೆ ಫಂಡಮೆಂಟಲ್ ಆಗಿ ಏನಿರಬೇಕು? ಎಮಿಟ್ ಆಗ್ತಾ ಇದೆ, ಫಂಡಮೆಂಟಲ್ ಅಲ್ಲ ಏನಾಗ್ತಿದೆ, ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಎಮಿಟ್ ಆಗ್ತಾ ಇದೆ ಅಥವಾ ಉತ್ಸರ್ಜನೆ ಆಗ್ತಿದೆ ಅಂತಂದ್ರೆ ಏನಿರ್ಬೇಕಲ್ಲಿ ಅಂತ ಗೊತ್ತಾಗ್ತಿದ್ಯಾ? ಏನಿರಬೇಕು? ಆಕ್ಸಿಲೇಟೆಡ್ ಚಾರ್ಜ್ ಅಥವಾ ಆಕ್ಸಿಲೇಟೆಡ್ ಎಲೆಕ್ಟ್ರಿಕ್ ಚಾರ್ಜ್ ಇರಬೇಕು. ಈಗ ಸೌಂಡ್ ಪ್ರೊಡ್ಯೂಸ್ ಆಗಬೇಕು ಅಂದ್ರೆ ಏನಿರಬೇಕು? ವೈಬ್ರೇಷನ್ಸ್ ಇರಬೇಕು. ಅದೇ ರೀತಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಪ್ರೊಡ್ಯೂಸ್ ಆಗಬೇಕು ಅಂದ್ರೆ ಏನಿರಬೇಕು? ಆಕ್ಸಿಲೇಟೆಡ್ ಎಲೆಕ್ಟ್ರಿಕ್ ಚಾರ್ಜ್. ಗೊತ್ತಾಗ್ತಿದೆಯಾ? ನೋಡಿ, ಈಸಿಯಾಗಿ ನೋಡ್ಬೋದು, ನೀವು ಈಸಿಯಾಗಿ ಆನ್ಸರ್ ಮಾಡ್ಬೋದು. ಕಾನ್ಸೆಪ್ಟ್ ಗೊತ್ತಿರೋ ನಾನು ಹೇಳ್ತೀನಿ. ಒಂದ್ರಿ ಎಲೆಕ್ಟ್ರಿಕ್ ಚಾರ್ಜ್ ಇರುತ್ತೆ, ಪಾಸಿಟಿವ್ ಆರ್ ನೆಗೆಟಿವ್, ಅದೇನಾಗುತ್ತೆ ಉತ್ಸರ್ಜನೆ ಮಾಡುತ್ತೆ ಈ ರೀತಿ. ಗೊತ್ತಾಗ್ತಿದೆಯಾ? ಅದು ಆಕ್ಸಿಲೇಟ್ ಮಾಡಬೇಕು, ಗೊತ್ತಾಗ್ತದೆ, ಅದಕ್ಕೆ ಶಕ್ತಿ ಕೊಡಬೇಕು ಅಥವಾ ಅದನ್ನ ಉತ್ಸರ್ಜನೆ ಮಾಡಬೇಕು. ಗೊತ್ತಾಗ್ತಿದೆಯಾ? ಈ ರೀತಿ ನಿಮಗೆ ಗೊತ್ತಾಗುತ್ತೆ. ಮತ್ತೆ ಆ ಎಲ್ಲ ಇವನು ಆಪ್ಷನ್ಸು ಒಂದ್ಸತಿ ನೋಡಬೇಕು. ಯಾವುದೇ ಈ ಥರ ಕಾಂಪ್ಲಿಕೇಟೆಡ್ ಇದ್ದಾಗ ನೀವು 4 ಆಪ್ಷನ್ಸು ವೆರಿಫೈ ಮಾಡಿ ನಿಮಗೆ ಗೊತ್ತಾದಾಗ ಆದರೆ ಬೆಸ್ಟ್ ಆನ್ಸರ್ ಯಾವುದೈತೆ ಅದನ್ನು ಚೂಸ್ ಮಾಡಬೇಕಾಗುತ್ತೆ. ಕೆಲವು ಸತಿ 2 ಆನ್ಸರು ಸರಿ ಅನ್ನಿಸ್ತಿರುತ್ತೆ, ಅವಾಗ ಅದರಲ್ಲಿ ಚೂಸ್ ದ ಬೆಸ್ಟ್ ಅಂತ ಹೇಳ್ತಾರೆ. ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಸಲ್ಲಿ ಚೂಸ್ ದ ಬೆಸ್ಟ್ ಆನ್ಸರ್. 4 ಆನ್ಸರ್ ಕರೆಕ್ಟ್ ಇರ್ಬೋದು, ಬಟ್ ಅದರಲ್ಲಿ ಬೆಸ್ಟ್ ಯಾವುದನ್ನು ಚೂಸ್ ಮಾಡಬೇಕಾಗುತ್ತೆ ನೀವು. ಗೊತ್ತಾಗ್ತಿದೆ? ಅದೇ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಸ್. ಓಕೆನಾ? ನೋಡಿ, ಓಕೆ. ಇನ್ನು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಗೊತ್ತಾ? ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಅಂದ್ರೆ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ರೇಡಿಯೋ ವೇವ್ಸ್ ಇಂದ ಗಾಮಾ ವೇವ್ಸ್. ನನ್ಗೆ ಹೇಳ್ತಾ ಬನ್ನಿ. ಫಸ್ಟು ರೇಡಿಯೋ ವೇವ್ಸ್, 2ನೇದು ಮೈಕ್ರೋವೇವ್ಸ್, 2ನೇದು, 3ನೇದು ಇನ್ಫ್ರಾರೆಡ್, 4ನೇದು ವಿಸಿಬಲ್ ಲೈಟ್, 5ನೇದು ಅಲ್ಟ್ರಾವೈಲೆಟ್, 6ನೇದು ಎಕ್ಸ್ರೇಸ್, 7ನೇದು ಇದನ್ನ ಕಲ್ತ್ಬಿಡ್ಬೇಕು. ಆಯ್ತಾ? ಈಗ ಈ ಒಂದು ಸ್ಪೆಕ್ಟ್ರಮ್ ಅಲ್ಲಿ ಯಾವುದಕ್ಕೆ ಫ್ರೀಕ್ವೆನ್ಸಿ ಜಾಸ್ತಿ ಇರುತ್ತೆ? ಗಾಮಾ ರೇಸ್ಗೆ. ಯಾವುದಕ್ಕೆ ವೇವ್ ಲೆಂತ್ ಜಾಸ್ತಿ ಇರುತ್ತೆ? ರೇಡಿಯೋ ವೇವ್ಸ್ಗೆ. ಯಾವುದಕ್ಕೆ ಎನರ್ಜಿ ಜಾಸ್ತಿ ಇರುತ್ತೆ? ಗಾಮಾ ರೇಸ್ಗೆ. ಗೊತ್ತಾಗ್ತಿದ್ಯಾ? ಇಷ್ಟು ಕ್ಲಾರಿಟಿ ಇರಬೇಕು. ಓಕೆನಾ? ನೋಡಿ, ಇನ್ನ ಇಮ್ಯಾಜಿನ್ ಮಾಡ್ಕೊಳ್ಳಿ. ಕ್ವಶನ್ ಓದ್ಬೇಕಾದ್ರೆ ಇಮ್ಯಾಜಿನೇಷನ್ಗೆ ಹೋಗ್ಬೇಕು. ನೀವು ಪಾಠ ಕೇಳಿರೋದನ್ನ ಕಾನ್ಸೆಪ್ಟ್ ಅರ್ಥ ಮಾಡ್ಕೋಬೇಕು. ಇದು ಕ್ವಶನ್ಸ್ ನೀವೇ ಆನ್ಸರ್ ಮಾಡ್ತೀರಾ. ಹೋಗಿ ಅಲ್ಲಿಗೆ ಓದ್ಕೊಂಡು ನೀಟಾಗಿ ನಾನು ತೋರಿಸ್ತಾ ಹೋಗ್ತೀನಿ, ಹಂಗೆ ಇಮ್ಯಾಜಿನೇಷನ್ ಮಾಡ್ಕೊ ಕ್ವಶನ್ ಸಾಲ್ವ್ ಮಾಡುವೆ. ಇನ್ನು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ನಿಮ್ಮೊಂದು ಕಣ್ಮುಂದೆ ಬಂದ್ಬಿಡಬೇಕು. ಸ್ಪೆಕ್ಟ್ರಮ್ ಅಂತಿದ್ದಂಗೆ ಇಲ್ಲಿ ವೇವ್ಸ್, ಗಾಮಾ ವೇವ್ಸ್ ಇರುತ್ತೆ, ಇಲ್ಲಿ ರೇಡಿಯೋ ವೇವ್ಸ್ ಇರ್ತವೆ. ಇಲ್ಲಿ ಒಂದು ಸ್ಪೆಕ್ಟ್ರಮ್ ಮುಂದೆ ಬಂತು. ಅವು ಯಾವ್ಯಾವ ಕಲರ್ ಇರ್ತವೆ ನಾನು ನೀವು ನೋಡಿರ್ತೀರಿ, ಪಿಕ್ಚರ್ ಎಲ್ಲ ನೋಡಿರ್ತೀರಿ, ಯಾವ್ಯಾವ ಕಲರ್ ಇರ್ತವೆ ಏನು ಎತ್ತ ಅಂತ ಅಂದ್ಬಿಟ್ಟು ನೋಡಿರ್ತೀರ. ನೆಕ್ಸ್ಟ್ ವಿ ಮೂವ್ ಫ್ರಮ್ ಗಾಮಾ ರೇಸ್ ಟು ರೇಡಿಯೋ ವೇವ್ಸ್. ಅಂದ್ರೆ ನಾವು ಗಾಮಾ ರೇಸ್ ಇಂದ ರೇಡಿಯೋ ವೇವ್ಸ್ ಬರ್ತಾ ಇದೀವಿ. ವಾಟ್ ಹ್ಯಾಪನ್ಸ್ ಟು ದಿ ವೇವ್ ಲೆಂತ್? ವೇವ್ ಲೆಂತ್ ಏನಾಗುತ್ತೆ? ಅಂಡ್ ಫ್ರೀಕ್ವೆನ್ಸಿ. ನೋಡ್ರಿ, ಫ್ರೀಕ್ವೆನ್ಸಿ ಮತ್ತೆ ವೇವ್ ಲೆಂತ್. ಈಗ ಆನ್ಸರ್ ಮಾಡ್ತೀರಾ? ನೋಡೋಣ, ಆನ್ಸರ್ ಮಾಡ್ತೀರಾ? ನೋಡೋಣ ಯಾವುದು. ಓಕೆ, ಈಗ ಬಿ ಆನ್ಸರಾ? ಡೈರೆಕ್ಟ್ ಆನ್ಸರ್ ಹೇಳ್ತಾರೆ. ಬಿ ಆನ್ಸರಾ? ನೋಡಪ್ಪ, ಎಲ್ಲರೂ ಬಿ ಅಂತ ಹೇಳ್ತಿದ್ದಾರೆ. ಕರೆಕ್ಟಾ? ಅವ್ರು ಬಿ ಅಂತಿದ್ದಾರೆ. ಮತ್ತೆ ಆಯ್ತು, ಇನ್ನೊಂದ್ಸತಿ ನೋಡಿ. ಈಗ ಇದೇನಾಗುತ್ತೆ? ರೇಡಿಯೋ ವೇವ್ಸ್, ಇದು ಗಾಮಾ ವೇವ್ಸ್. ಗೊತ್ತಾಗ್ತಿದ್ಯಾ? ಇಲ್ಲಿಗೆ ಏನಾಗ್ತಿದೆ? ಹೋದಂಗೆ 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 ಹೋದಂಗ ಏನಾಗ್ತಿದೆ? ವೇವ್ ಲೆಂತ್ ಏನಾಗ್ತಿದೆ? ಕಡಿಮೆ ಆಗ್ತಿದ್ಯಾ? ನೋಡಿ, ಇಲ್ಲಿ ತರಂಗಾಂತರ ಹೆಚ್ಚುತ್ತದೆ. ಎಲ್ಲಿಂದ ಬರ್ತಿದ್ದಾರೆ ಅವರು? ಫ್ರಮ್ ಗಾಮಾ ರೇಸ್ ಟು, ಅಂದ್ರೆ ಈ ಕಡೆಯಿಂದ ಬರೋಣ. ಓಕೆ, ಡನ್. ಈ ಕಡೆಯಿಂದ ಬರೋಣ. ಇಲ್ಲಿ ಬರ್ತಾ ಬರ್ದಾಗ ಏನಾಗುತ್ತೆ? ಫ್ರೀಕ್ವೆನ್ಸಿ ಇದು ಏನು? ತರಂಗಾಂತರ ಏನಾಗ್ತಿದೆ? ಹೆಚ್ಚುತ್ತಿದೆ. ತರಂಗಾಂತರ ಹೆಚ್ಚುತ್ತಿದೆ. ಎಲ್ಲೆಲ್ಲಿ ನೋಡ್ಬಿಡೋಣ. ತರಂಗಾಂತರ ಹೆಚ್ಚುತ್ತಿದೆ, ತರಂಗಾಂತರ ಕಡಿಮೆ ಆಗುತ್ತಿದೆ, ತರಂಗಾಂತರ ಮತ್ತೆ 2 ಹೆಚ್ಚುತ್ತಿದೆ, ತಪ್ಪು. ಎರಡೂ ಸ್ಥಿರವಾಗಿರುತ್ತವೆ, ತಪ್ಪು. ಓಕೆನಾ? ಅಷ್ಟೇ, ಮುಗೀತು. ನೋಡಿ, ಒಂದೇ ಬಂದೋಯ್ತು. ಅರ್ಥ ಆಗ್ತಿದ್ಯಾ? ಇನ್ನೊಂದು ನೆಕ್ಸ್ಟ್ ಓಡೋಣ. ಆವರ್ತನ ಕಡಿಮೆ ಆಗುತ್ತದೆ ಅಲ್ವಾ? ಫ್ರೀಕ್ವೆನ್ಸಿ ಇದು ವೇವ್ ಲೆಂತ್ ಜಾಸ್ತಿ ಆಗ್ತಾ ಹೋಗುತ್ತೆ, ಫ್ರೀಕ್ವೆನ್ಸಿ ಕಡಿಮೆ ಆಗ್ತಾ ಬರುತ್ತೆ. ಅದಕ್ಕೆ ಹೇಳ್ತಾ ಇರೋದು ಕ್ವಶನ್ ಓದ್ಬೇಕಾರೆ ಕಾನ್ಸೆಪ್ಟ್ ಅರ್ಥ ಮಾಡ್ಕೋಬೇಕು. ಅರ್ಥ ಆಗ್ತಿದ್ಯಾ? ನೆಕ್ಸ್ಟ್ ಹೋಗೋಣ. ನೋಡ್ರಿ, ಈಗ ನಿಮಗೆ ಗೊತ್ತಾಗುತ್ತೆ. ನಾನು ಅದೇ ಚಿತ್ರ ಬರೆದೆ. ಗಾಮಾ ರೇಸ್ ಟು ಈ ಕಡೆ ಹೋದಂಗೆ ಏನಾಗುತ್ತೆ? ರೇಡಿಯೋಸ್ಗೆ ವೇವ್ ಲೆಂತ್ ಜಾಸ್ತಿ ಆಗ್ತಾ ಹೋಗುತ್ತೆ, ಫ್ರೀಕ್ವೆನ್ಸಿ ಕಡಿಮೆ ಆಗ್ತಾ ಬರುತ್ತೆ. ಈ ಕಡೆಯಿಂದ ಬಂದರೆ ಫ್ರೀಕ್ವೆನ್ಸಿ ಜಾಸ್ತಿ ಆಗ್ತಾ ಬರುತ್ತೆ, ಎನರ್ಜಿ ಜಾಸ್ತಿ ಆಗ್ತಾ ಬರುತ್ತೆ. ಇದು ಇಮ್ಯಾಜಿನೇಷನ್ ಬಂದ್ಬಿಡ್ಬೇಕು ನಿಮಗೆ. ತರಂಗಾಂತರ ಹೆಚ್ಚುತ್ತದೆ ಮತ್ತು ಆವರ್ತನ ಕಡಿಮೆ ಆಗುತ್ತದೆ. ಗೊತ್ತಾಗ್ತಿದ್ಯಾ? ವರ್ಣಪಟದಲ್ಲಿ ವರ್ಣಪಟದಲ್ಲಿ ಅಂದರೆ ಸ್ಪೆಕ್ಟ್ರಮ್ ಅಲ್ಲಿ ಕಡಿಮೆ ಶಕ್ತಿ ಕಡೆಗೆ ಸಾಗಿದಂತೆ ತರಂಗಾಂತರವು ಹೆಚ್ಚುತ್ತದೆ ಮತ್ತು ಆವರ್ತನವು ಕಡಿಮೆ ಆಗುತ್ತದೆ. ಓಕೆನಾ? ಕ್ಲಿಯರಾ? ಓಕೆ, ಡನ್. ಹಾಗೆ ಇದಕ್ಕೆ ನೀವು ಆನ್ಸರ್ ಮಾಡ್ಬೇಕು. ಈಗ ಕರೆಕ್ಟಾಗಿ ಓದ್ರಿ, ಕ್ವಶನ್ ಅರ್ಥ ಮಾಡ್ಕೊಳ್ಳಿ, ಆನ್ಸರ್ ಮಾಡಿ. ಯಾವ ವಿದ್ಯುತ್ ಕ್ರಾಂತಿ ವಿಕಿರಣಗಳನ್ನು ರಾತ್ರಿ ದೃಷ್ಟಿ ಕ್ಯಾಮೆರಾಗಳಲ್ಲಿ, ನೈಟ್ ವಿಷನ್ ಕ್ಯಾಮೆರಾ ಮತ್ತು ಟಿವಿ ರಿಮೋಟ್ಗಳಲ್ಲಿ ಬಳಸಲಾಗುತ್ತದೆ? ಇದು ಹೇಳಿದೆ ಅಪ್ಲಿಕೇಶನ್ಸ್ ಅಲ್ಲಿ ನಾನು ನಿಮ್ಗೆ ಹೇಳಿದ್ದೆ. ಯಾವುದ್ರಲ್ಲಿ? ಇನ್ಫ್ರಾರೆಡ್ ರೇಸ್, ಇನ್ಫ್ರಾರೆಡ್ ಅತಿ ಕೆಂಪು ಕಿರಣ ಅಥವಾ ಅವಗೆಂಪು ಕಿರಣ.
ಕನ್ನಡದಲ್ಲಿ ವಿಚಿತ್ರವಾಗಿ ಕ್ವಶನ್ಸ್ ಕೇಳ್ತಾ ಇರ್ತಾರೆ, ಅದಕ್ಕೆ ಸ್ವಲ್ಪ ಇಂಗ್ಲೀಷಲ್ಲೂ ಕಲ್ಕಳಿ. ಅರ್ಥ ಆಗ್ತಿದ್ಯಾ? ಅವ ಕೆಂಪು ಕಿರಣ ಅಥವಾ ಅತಿ ಕೆಂಪು ಕಿರಣ, ಗೊತ್ತಾಗ್ತಿದ್ಯಾ? ಅಥವಾ ಓವರ್ ಕೆಂಪು ಕಿರಣ, ಏನನ್ನ ಹೇಳ್ತಾರೆ ಅವರು, ಅದೇದಾ? ಇಲ್ಲಾಂದ್ರೆ ಈ ಕನ್ನಡದಲ್ಲಿ ಇನ್ಫ್ರಾರೆಡ್ ರೇಸ್ ಅಂತ ಬರೆದ್ಬಿಡ್ತಾರೆ, ಗೊತ್ತಾಗ್ತಿದ್ಯಾ? ಕನ್ನಡದಲ್ಲಿ ಇನ್ಫ್ರಾರೆಡ್ ರೇಸ್ ಅಂತ ಬರೆದ್ಬಿಡ್ತಾರೆ, ನೀವು ಕನ್ಫ್ಯೂಸ್ ಆಗುತ್ತೆ. ಅದಕ್ಕೆ ಕನ್ನಡ ಟರ್ಮಿನಾಲಜೀಸ್ ಸೈನ್ಸಲ್ಲಿ, ಎಸ್ಪೆಷಲಿ ಸೈನ್ಸ್, ಕೆಮಿಸ್ಟ್ರಿ, ಫಿಸಿಕ್ಸು, ಬಯಾಲಜಿ, ಟೆಕ್ನಾಲಜಿ, ನೀವು ಎರಡೂ ಬೋತ್ ಲ್ಯಾಂಗ್ವೇಜಲ್ಲೂ ಟರ್ಮಿನಾಲಜೀಸ್ ಗೊತ್ತಿರ್ಬೇಕು ಅಟ್ಲೀಸ್ಟ್, ಗೊತ್ತಾಗ್ತಿದ್ಯಾ? ಅರ್ಥ ಆಗ್ತಿದ್ಯಾ? ನೆಕ್ಸ್ಟ್ ಸರಿಯಾದ ಉತ್ತರ ಅತಿ ಕೆಂಪು ವಿಕಿರಣ, ಇನ್ಫ್ರಾರೆಡ್ ರೇಸ್. ಅತಿ ಕೆಂಪು ವಿಕಿರಣವು ಶಾಖದ ರೂಪದಲ್ಲಿ ಹೊರಸೂಸಲ್ಪಡುತ್ತದೆ. ಯಾವ್ದಾರ ಒಂದು ವಸ್ತುನ ಹೀಟ್ ಮಾಡಿದಾಗ ಏನಾಗುತ್ತೆ, ಅದು ಬೇಕಾದ್ರೆ ಹೀಟ್ ಆಗುತ್ತೆ. ಈಗ ಸೂರ್ಯನು ಹೀಟ್ ಆಗ್ತಿದ್ದಾನೆ, ಸೂರ್ಯ ಹೀಟ್ ಆಗ್ತಿದೆ ಅಂತಾನೆ ಹೆವಿ ಹೀಟ್ ಪ್ರೊಡ್ಯೂಸ್ ಆಗ್ತಾ ಇದೆ ಒಳಗಡೆ, ಅದರಿಂದಲೇ ಏನಾಗ್ತಿದೆ, ಅವಾಗ ಕೆಂಪು ಕಿರಣ ಬರ್ತಾ ಇದೆ ಅಲ್ವಾ? ಇದನ್ನು ರಾತ್ರಿ ದೃಷ್ಟಿ ಕ್ಯಾಮ್ರಾಗಳಲ್ಲಿ ಚಿತ್ರೀಕರಿಸಲು ಬಳಸಲಾಗುತ್ತೆ. ನೋಡಿ, ನೀವು ಟಿವಿ ಮನೆಯಲ್ಲಿ ಟಿವಿ ರಿಮೋಟ್ ಈ ಥರ ಇರುತ್ತೆ. ನೆಕ್ಸ್ಟ್ ನೈಟ್ ವಿಷನ್ ಕ್ಯಾಮ್ರಾದಲ್ಲಿ ಈ ಥರ ನಿಮ್ಗೆ ಕಾಣಿಸುತ್ತೆ. ಅರ್ಥ ಆಗ್ತಿದ್ಯಾ? ಅವ್ರು ನೋಡಿರ್ತಿರಲ್ಲ ಫಿಲಮಲ್ಲಿ, ಟಿವಿಲಿ ಎಲ್ಲ ನೋಡಿರ್ತೀರ, ಯಾವ್ದಾರ ಒಂದು ಮೂವಿಗಳಲ್ಲಿ ನೈಟ್ ಹೋಗ್ಬೇಕಾದ್ರೆ ಈ ಥರ ತೋರಿಸ್ತಾ ಇರ್ತಾರೆ ಅಲ್ವಾ? ನೆಕ್ಸ್ಟ್ ಓಕೆ, ಈಗ ನೋಡಿ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವರ್ಣಪಟದಲ್ಲಿ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಅಲ್ಲಿ ಗೋಚರ ಬೆಳಕು ಎಲ್ಲಿ ಕಂಡು ಬರುತ್ತದೆ, ಗೊತ್ತಾಗ್ತಿದ್ಯಾ? ಕ್ವಶನ್ ಅರ್ಥ ಮಾಡ್ಕೊಳ್ಳಿ, ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ಆಯ್ತು, ವೈಟ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವರ್ಣಪಟದಲ್ಲಿ ಗೋಚರ ಬೆಳಕು ಎಲ್ಲಿ ಕಂಡು ಬರುತ್ತದೆ? ನೋಡಿ, UV ಕಿರಣ ಮತ್ತು ಎಕ್ಸ್ ಕಿರಣಗಳ ನಡುವಿನ ಇಲ್ಲ. ನೆಕ್ಸ್ಟ್ ಅವಕೆಂಪು ಕಿರಣ ಮತ್ತು ನೇರಳತೆ ಕಿರಣಗಳ ಮಧ್ಯನಾ? ಹೌದಾ? ನೋಡೋಣ, ಇವ್ರು ಹೇಳ್ತಾರೆ. ರೇಡಿಯೋ ತರಂಗಗಳು ಮತ್ತು ಮೈಕ್ರೋವೇವ್ಗಳ ನಡುವಿನ? ಇಲ್ಲ. ನೆಕ್ಸ್ಟ್ ಗಾಮಾ ಕಿರಣ ಮತ್ತು ಎಕ್ಸ್ ಕಿರಣಗಳ ನಡುವಿನ? ಅಲ್ಲ. ಗೊತ್ತಾಗ್ಬಿಡ್ಬೇಕು ನಿಮ್ಗೆ ಯಾವುದು ಸ್ಪೆಕ್ಟ್ರಮ್ ಅಲ್ಲಿ ಎಲ್ಲೆಲ್ಲಿಂದ ಯಾವ ಬರ್ತದೆ, ಇಲ್ಲೇ ಕಲ್ತು ಹೋಗ್ಬಿಡ್ಬೇಕು ನೀವು, ಗೊತ್ತಾಗ್ತಿದ್ಯಾ? ಕ್ಲಿಯರಾ? ನೋಡಿ, ನೀವು ಆನ್ಸರ್ ಮಾಡ್ತಿದ್ರೆ ನಾನು ಆನ್ಸರ್ ಹೇಳ್ತಲೇ ಇಲ್ಲ, ಅದೇ ಹೇಳ್ತಿರೋದು. ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡಿಂಗ್, ಕಾನ್ಸೆಪ್ಟ್ ಕ್ಲಾರಿಟಿ ಇತ್ತು ಅಂತಂದ್ರೆ ಇದು ಮಾಡ್ತೀನಿ. ನೀವು ಎಷ್ಟೇ ಬಯಟ್ ಮಾಡಿದ್ರು, ಅಯ್ಯೋ ನೇರಳತೆ ಕಿರಣ, ಗಾಮಾ ಕಿರಣ ಬರಲ್ಲ, ನೆನಪಿರಲ್ಲ, ಗೊತ್ತಾಗ್ತಿದ್ಯಾ? ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್, ನಿಮ್ಗೆ ಇದು ಮರ್ತೇ ಹೋಗಲ್ಲ, ಗೊತ್ತಾಗ್ತಿದ್ಯಾ? ಒಂದ್ಸತಿ ರಿವಿಷನ್ ಮಾಡಿದ್ರೆ ಸಾಕಾಗುತ್ತೆ. ಬಟ್ ನಾನು ಇನ್ನು ಮಾಡಿದ್ಮೇಲೆ ನೀವು ಹೋಗಿ ಓದ್ಬೇಕು ಮನೇಲಿ, ಅವಾಗ ಇನ್ನೂ ಕ್ಲಾರಿಟಿ ಸಿಗುತ್ತೆ ನಿಮಗೆ. ಇಲ್ಲಿ ಎಷ್ಟೋ ಇಲ್ಲಿ ಕಂಪ್ಲೀಟಾಗಿ 90%, 100% ಅರ್ಥ ಆಗಲ್ಲ, ಗೊತ್ತಾಗ್ತಿದ್ಯಾ? ನಿಮಗೆ ಇಲ್ಲಿ ಅರ್ಥ ಆಗೋದು ಬರೀ 20%. ನಾನು ಹೇಳೋದು ಅರ್ಥ ಆಗ್ತಿದ್ಯಾ? ನೀವು ಓದಿದಾಗ ಒಂದು 50% ಆಗುತ್ತೆ, ಗೊತ್ತಾಗ್ತಿದ್ಯಾ? ರಿವಿಷನ್ ಮಾಡಿದಾಗ 70% ಆಗುತ್ತೆ, ಗೊತ್ತಾಗ್ತಿದ್ಯಾ? ನೆಕ್ಸ್ಟ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದಾಗ 90% ಆಗುತ್ತೆ, ಅರ್ಥ ಆಗ್ತಿದ್ಯಾ? ಮತ್ತೆ ರಿವಿಷನ್ ಮಾಡಿದಾಗ 100% ಆಗುತ್ತೆ. ಈ ರೀತಿ ನೀವು ಓದಬೇಕು ಯಾವುದೇ ಸಬ್ಜೆಕ್ಟ್ ಅದು. ಬರೀ ಕ್ಲಾಸಲ್ಲಿ ಕೇಳ್ತಿದ್ದೆ ನಿಮ್ಗೆ ಯಾವುದು ಅರ್ಥ ಆಗಲ್ಲ, 20% ಅಷ್ಟೇ ಅರ್ಥ ಆಗೋದು. ಓಕೆನಾ? ಕ್ಲಾರಿಟಿ ಇರಲ್ಲ? ಓಕೆ, ಮುಂದೆ ಹೋಗೋಣ. ನೆಕ್ಸ್ಟ್ ಸರಿಯಾದ ಉತ್ತರ ಅತಿ ಕೆಂಪು ಕಿರಣ, ಇನ್ಫ್ರಾರೆಡ್ಸ್ ಮತ್ತು ನೇರಳತೆ ಕಿರಣಗಳ ನಡುವೆ ಇರುತ್ತದೆ. ಗೋಚರ ಬೆಳಕು ಕಡಿಮೆ ಶಕ್ತಿ ಇವು ನಡುವೆ ಕಿರಣ. ನೋಡ್ರಿ, ಇಲ್ಲಿ ಕಾಣುತ್ತೆ, ಇಲ್ಲಿ ಇನ್ಫ್ರಾರೆಡ್ ಇದೆ, ಇಲ್ಲಿ ಅಲ್ಟ್ರಾವೈಲೆಟ್ ರೈಟ್ ಇದೆ. ಓಕೆನಾ? ಓಕೆನಾ? ನೆಕ್ಸ್ಟ್ ನೆನಪದ್ ಮಾಡ್ಬೇಕು ನಿಮ್ಗೆ ಇದು ಪಟ್ ಅಂತ. ನೆಕ್ಸ್ಟ್ ಈಗ ಮೈಕ್ರೋವೇವ್ನಲ್ಲಿ ಆಹಾರವನ್ನು ಬಿಸಿ ಮಾಡಲು ಬಳಸುವ ವಿದ್ಯುತ್ ಕಾಂತಿ ವಿಕಿರಣ, ರೇಡಿಯೋ ವೇವ್ಸ್ ಅಂತ. ನೋಡ್ರಿ, ಅವನು ಎಷ್ಟು ಚೆನ್ನಾಗಿ ಹೇಳ್ತಾನೆ. ಅದಕ್ಕೆ ಅವಸರವೇ ಅಪಘಾತಕ್ಕೆ ಕಾರಣ, ಗೊತ್ತಾಗ್ತಿದ್ಯಾ? ಎಕ್ಸಾಮ್ ಅಲ್ಲಿ ಓವರ್ ಆಕ್ಟಿವ್ ಇರಬಾರ್ದು, ಲೆಸ್ ಆಕ್ಟಿವ್ ಇರಬಾರ್ದು, ಹೈಪರ್ ಆಕ್ಟಿವ್ ಇರಬಾರ್ದು, ಗೊತ್ತಾಗ್ತಿದ್ಯಾ? ಲೇಜಿನ ಇರಬಾರ್ದು, ಸ್ಥಿತಪ್ರಜ್ಞನಾಗಿರಬೇಕು. ಸ್ಥಿತಪ್ರಜ್ಞಾನ ಅಂದ್ರೆ ನನಗೆ ಗೊತ್ತಿದ್ರು ಆನ್ಸರ್ ಒಂದ್ಸತಿ ಥಿಂಕ್ ಮಾಡೋಣ. ದಿಸ್ ಇಸ್ ಟ್ರ್ಯಾಪ್ ಅಂತ ಕರೀತಾರೆ. ನಮಗೆ ಎಷ್ಟೋ ಕ್ವಶನ್ಸ್ ನಾವು ಹಂಗೆ ಗೊತ್ತಿರೋ ತಪ್ಪಾಗಿ ಬರ್ತೀವಿ. ಆ ಗೊತ್ತಿರೋ ಕ್ವಶನ್ಸ್ ಏನಾದ್ರು ತಪ್ಪಾಗಿ ಬಂದ್ರೆ ದಿಸ್ ಇಸ್ ದ ದೊಡ್ಡ ಬ್ಲೆಂಡರ್. ನೀವು ಮಾಡ್ಕೊಳೋ ನಿಮ್ಮ ಎಕ್ಸಾಮ್ಸ್ ಅಲ್ಲಿ ಮಾಡ್ಕೊಳೋ ದೊಡ್ಡ ಬ್ಲೆಂಡರ್ ಏನು ಗೊತ್ತಾ? ನಿಮಗೆ ಗೊತ್ತಿರೋ ಕ್ವಶನ್ಸ್ ತಪ್ಪಾಗಿ ಬರೋದು. ಅರ್ಥ ಆಗ್ತಿದ್ಯಾ? ಅವತ್ತ ಬರ್ದಿಟ್ಕೊಂಡ್ಬಿಡಿ, ನಾನು PSI ಆಗಲ್ಲ. ಒಂದು ಕ್ವಶನ್ ನಿಮ್ಗೆ ಗೊತ್ತಿರೋದು ಏನಾದ್ರು ತಪ್ಪಾಗಿ ಬಂದ್ರಿ ಅಂದ್ರೆ ಮುಗಿತವತ್ತ, ಗೊತ್ತಾಗ್ತದೆ. ಯಾಕೆಂದ್ರೆ ಆ ಕ್ವಶನ್ಸ್ ಅಕಸ್ಮಾತ್ ನಿನಗೆ ಏನಾದ್ರು ಅಲ್ಲೇ ಗೊತ್ತಾಯ್ತು ಅನ್ಕೋ, ನಾನು ಇದನ್ನ ತಪ್ಪು ಹಾಕಿದ್ದೀನಿ ಅಂತ ಗೊತ್ತಾಯ್ತು ಅನ್ಕೋ, ಇನ್ನು 3 ಕ್ವಶನ್ ಎಗರೋದು. ಅರ್ಥ ಆಗ್ತಿದ್ಯಾ? ಅದಕ್ಕೆ ಹೇಳ್ತೀನಿ, ಸ್ಥಿತಪ್ರಜ್ಞನಾಗಿರ್ಬೇಕು, ಕಾನ್ಸಂಟ್ರೇಟೆಡ್ ಮೈಂಡಲ್ಲಿ ಹಾಕ್ಬೇಕು. ಓಕೆನಾ? ನೋಡಿ, ಈಸಿ ಕ್ವಶನ್, ಹೌದು ಗೊತ್ತು, ಎಲ್ಲ ಕೇಳಿರ್ತೀವಿ, ಬಟ್ ಅದ್ರ ಒಂದು ಥಿಂಕ್ ಮಾಡಬೇಕು, ಗೊತ್ತಾಗ್ತಿದ್ಯಾ? ನೋಡಿ, ಮೈಕ್ರೋವೇವ್ನಲ್ಲಿ ಆಹಾರವನ್ನು ಬಿಸಿ ಮಾಡಲು ಬಳಸುವ ವಿದ್ಯುತ್ ಕಾಂತೀಯ ವಿಕಿರಣ ಯಾವುದು ಅಂತ ಕೇಳಿದ್ರೆ ಯಾವುದು? ಗೋಚರ ಬೆಳಕು, ರೇಡಿಯೋ ತರಂಗ, ಮೈಕ್ರೋವೇವ್ ಮತ್ತೆ ಅತಿ ಕೆಂಪು. ನೋಡಿ, ಕಾಮನ್ ಸೆನ್ಸ್, ಇದಕ್ಕೆ ಓದಲೇಬೇಕು ಅಂತಿಲ್ಲ. ಇಲ್ಲೂ ಮೈಕ್ರೋವೇವ್ ಕೇಳೋನೆ, ಇಲ್ಲೂ ಮೈಕ್ರೋವೇವ್ ಹೇಳೋನೆ, ಹಾಕು ಸುಮ್ಮನೆ, ಅವನಿಗೆ ಆನ್ಸರ್ ಗೊತ್ತಿರಲಿ ಬಿಡ್ಲಿ. ಕಾಮನ್ ಸೆನ್ಸು ಕರೆಕ್ಟಾ? ನನಗೇನು ಓದೇ ಇಲ್ಲ, ನಾನೇನು ಓದಿಲ್ಲ, ಬಟ್ ಅದು ನನಗೆ ಆನ್ಸರ್ ಮಾಡ್ತಿದ್ದೀನಿ ಸುಮ್ಮನೆ. ಒಂದು ಜನರಲ್ ಅದೇನಂತಲ್ಲ ಕೂಡ್ ಮೆಥಡ್ ಅಂತ ಹೇಳ್ತೀವಲ್ಲ ನಮ್ಮ ಕಡೆ, ಆ ರೀತಿ, ಗೊತ್ತಾಗ್ತಿದೆ. ಸುಮ್ಮನೆ ಆನ್ಸರ್ ಹಾಕೋದು. ಏನು ನೋಡೋ, ಇಲ್ಲೂ ಮೈಕ್ರೋವೇವ್ ಇದೆ, ಇಲ್ಲೂ ಮೈಕ್ರೋವೇವ್ ಇದೆ, ಹಾಕುವ ಸೋಣ ನೋಡೋ ಸರಿಯಾಗುತ್ತೆ ನೋಡ್ಕೊಂಡು ಅನ್ಬೋದು, ಹಂಗೆ. ಓಕೆನಾ? ಓದಿದ್ರೆ ಪಕ್ಕ ಗೊತ್ತಿರುತ್ತೆ ನಿಮಗೆ. ಓಕೆ, ಸರಿಯಾದ ಮೈಕ್ರೋವೇವ್ಗಳು ನೀರಿನ ಅಣುಗಳನ್ನು ನಿರ್ದಿಷ್ಟ ಆವರ್ತನದಲ್ಲಿ ಅನುರಣಿಸುತ್ತವೆ ಅಂದ್ರೆ ರೆಸೋನೇಟ್ ಮಾಡ್ತವೆ, ಕುಣಿಯಕ್ಕೆ ಮಾಡ್ತವೆ, ಗೊತ್ತಾಗ್ತಿದ್ಯಾ? ಇದರಿಂದ ಆಹಾರ ಬಿಸಿ ಆಗುತ್ತೆ. ನೋಡಿ, ಈ ತರ ಇರುತ್ತೆ, ಈ ರೀತಿ ಮೈಕ್ರೋವೇವ್ ಇರುತ್ತೆ. ಇದಕ್ಕೆ ಏನಾಗ್ತಾರೆ ನೋಡಿರ್ತಿಲ್ಲ, ಮನೆಗಳ ಬೇಕರಿಗಳಲ್ಲಿ, ಮನೆಗಳಲ್ಲಿ ಇರ್ಬೋದು, ನಿಮ್ಮ ಮನೆಗಳಲ್ಲಿ
ಇಲ್ಲಿ ಏನಾಗುತ್ತೆ, ಇದು ಬಿಡ್ತಾರೆ ಅದನ್ನ ವೇವ್ ಲೆಂತ್, ಇವನ್ನ ಇನ್ನ ಇನ್ಫ್ರಾರೆಡ್ ಸರಿ ಇನ್ನ ಮೈಕ್ರೋವೇವ್ಸ್ನ ಬಿಡ್ತಾರೆ. ಅವು ಬಂದು ಹಿಂಗೆ ಎಲ್ಲ ಕಡೆಯಿಂದ ಬೀಳ್ತವೆ. ಇಲ್ಲಿ ಒಳಗಡೆ ಇರೋ ಆಹಾರದ ಅಣುಗಳು ಇರ್ತಾವಲ್ಲ, ನೀರಿನ ಅಣುಗಳು ಆಹಾರದಲ್ಲಿ, ಅವು ರೆಸೊನೇಟ್ ಆಗಿ ಸ್ಟಾರ್ಟ್ ಆಗ್ತವೆ, ರೆಸೊನೇಟ್ ಕುಣಿಯಕ್ಕೆ ಸ್ಟಾರ್ಟ್ ಆಗ್ತವೆ, ಕುಂಡು ಹೀಟ್ ಆಗ್ತವೆ, ಅವಾಗ ಬಿಸಿ ಆಗುತ್ತೆ. ಗೊತ್ತಾಗ್ತಿದೆಯಾ? ಈ ರೀತಿ ಇದೆ. ಮತ್ತೆ ಅದು ಫ್ಯಾನ್ ಇರುತ್ತೆ, ಯಾಕೆಂದ್ರೆ ಕೂಲ ಅದನ್ನ ಈ ವೇವ್ಸ್ಗಳು ಇದು ಮಾಡಿದಾಗ ಇದು ಸ್ಟ್ರಕ್ಚರ್ ಏನು ಬೇಕಿಲ್ಲ ನಮಗೆ, ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋ ನಿಮ್ಗೆ ಗೊತ್ತಿರಬೇಕು. ಮೈಕ್ರೋವೇವ್ ಅರ್ಥ ಆಗ್ತಿದೆಯಾ? ನೆಕ್ಸ್ಟ್ ಮೈಕ್ರೋವೇವ್ ಅಲ್ಲ, ಮೈಕ್ರೋ ಓವೆನ್ ಅದು ಆಕ್ಚುಲಿ. ನೆಕ್ಸ್ಟ್ ಇನ್ನೊಂದು ನೋಡ್ರಿ ಕ್ವಶನ್. ವಿದ್ಯುತ್ ಕಾಂತಿ ಅಲೆಯ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಗೆ ಪ್ರಸಾರದ ದಿಕ್ಕು ವಿದ್ಯುತ್ ಮತ್ತು ಕಾಂತಿ ಕ್ಷೇತ್ರಗಳಿಗೆ ಹೇಗೆ ಸಂಬಂಧಿಸಿದೆ? ಡೈರೆಕ್ಷನ್ ಆಫ್ ದಿ ವೇವ್ ಮೂಮೆಂಟ್ ಹೆಂಗೆ ಡಿಪೆಂಡ್ ಆಗಿದೆ ನೋಡಿ. ಪ್ರಸಾರ ದಿಕ್ಕು ಮತ್ತು ವಿದ್ಯುತ್ ಕಾಂತಿ ಕ್ಷೇತ್ರಕ್ಕೆ ಸಮಾನಾಂತರವಾಗಿರುತ್ತದೆ ಮತ್ತು ಕಾಂತಿ ಕ್ಷೇತ್ರಕ್ಕೆ ಲಂಬವಾಗಿರುತ್ತದೆ. ಗೊತ್ತಾಗ್ತಿದೆಯಾ? ಪ್ರಸಾರ ದಿಕ್ಕು ವಿದ್ಯುತ್ ಕಾಂತಿ ಕ್ಷೇತ್ರ ಎರಡಕ್ಕೂ ಲಂಬವಾಗಿರುತ್ತದೆ. ಪ್ರಸಾರ ದಿಕ್ಕು ವಿದ್ಯುತ್ ಕಾಂತಿ ಕ್ಷೇತ್ರ ಎರಡಕ್ಕೂ ಸಮಾನಾಂತರವಾಗಿರ್ತದೆ. ಸಮಾನಾಂತರವಾಗಿರೋದು ಇಲ್ಲ ಅಲ್ಲ ಅಲ್ವಾ? ವಿದ್ಯುತ್ ಕ್ಷೇತ್ರಗಳು ಒಂದೇ ದಿಕ್ಕಿನ ಇರುತ್ತವೆ, ಕಾಂತಿ ಕ್ಷೇತ್ರಗಳೊಂದಿಗೆ ಬದಲಾಗುತ್ತವೆ. ಇದು ತಪ್ಪಲ್ಲ. ಆಪ್ಷನ್ ಯಾವುದು? ಏನ್ ಆಪ್ಷನ್ ನೋಡಂತಾರೆ. ಓಕೆ ನೋಡಿ, ಪ್ರಸಾರದ ದಿಕ್ಕು ವಿದ್ಯುತ್ ಕಾಂತಿ ಎರಡಕ್ಕೂ ಲಂಬವಾಗಿರುತ್ತದೆ. ನೋಡಿ ಈ ರೀತಿ ಪ್ರಸಾರ ಆಗ್ತಾ ಇರುತ್ತೆ. ಯಾವುದು? ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ನೋಡ್ರಿ ಲಂಬವಾಗಿರುತ್ತದೆ. ಅಂದ್ರೆ ಏನಾಗುತ್ತೆ, 90 ಡಿಗ್ರಿ ಟ್ರಾವೆಲ್ ಆಗ್ತಿರುತ್ತೆ ಇದಕ್ಕೂ ಕಂಪೇರ್ ಮಾಡಿದಾಗ. ಆಕ್ಚುಲಿ ಇದು ಹಿಂಗ್ ಟ್ರಾವೆಲ್ ಆಗ್ತಿರುತ್ತೆ ನೋಡಿ. ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಝೆಡ್ ಆಕ್ಸಿಸ್ ಹಿಂಗಾಗುತ್ತೆ. ಆಕ್ಚುಲಿ ಹಿಂಗೆ 3D ಇದರಲ್ಲಿ ಮೂವ್ ಆಗ್ತಾ ಇರುತ್ತೆ. ಗೊತ್ತಾಗ್ತಿದೆಯಾ? ಹಂಗಾಗಿ ಪ್ರಸಾರ ದಿಕ್ಕು ವಿದ್ಯುತ್ ಕ್ಷೇತ್ರ ಮತ್ತು ಕಾಂತಿ ಕ್ಷೇತ್ರ ಎರಡಕ್ಕೂ ಲಂಬವಾಗಿರುತ್ತೆ. ಎರಡಕ್ಕೂ ಏನಾಗುತ್ತೆ, 90 ಡಿಗ್ರಿ ಇರುತ್ತೆ. ಓಕೆನಾ? ಇದು ಕ್ವಶನ್ಸ್ ಬಂದಿದೆ. ಗೊತ್ತಾಗ್ತಿದ್ಯಾ? ನೆಕ್ಸ್ಟ್, ಈ ಕೆಳಗಿನ ಯಾವ ತಂತ್ರಜ್ಞಾನದಲ್ಲಿ ಅತ್ಯಂತ ಕಡಿಮೆ ಶಕ್ತಿಯ EMR ನ ಬಳಸುತ್ತಾರೆ? EMR ಅಂದ್ರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್. ಯಾವ್ದ್ರಲ್ಲಿ? ಗೊತ್ತಾಗ್ತಿದೆಯಾ? ನೋಡಿ ಅರ್ಥ ಮಾಡ್ಕೊಳ್ಳಿ. ಈ ಕೆಳಗಿನ ಯಾವ ಕ್ಷೇತ್ರದಲ್ಲಿ ಅತ್ಯಂತ ಕಡಿಮೆ ಶಕ್ತಿಯ ಎನರ್ಜಿ, ಲೆಸ್ ಎನರ್ಜಿ ಹೊಂದಿರುವ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ನ ಯೂಸ್ ಮಾಡ್ತಾರೆ ಅಂತ ಕೇಳ್ತಾರೆ. ನೋಡಿ ನೋಡ್ರಿ. ಎಲ್ಲಿ ಆಯ್ತು. ಈಗ ಎಕ್ಸಾಂಪಲ್ ಬರೋಣ. ವಿದ್ಯುತ್ ಕಾಂತಿಯ ಸ್ಕ್ಯಾನರ್, ಸಿಟಿ ಸ್ಕ್ಯಾನರ್ ಯಾವ್ದು ಯೂಸ್ ಮಾಡ್ತಾರೆ? ಯಾವ್ದು ಯೂಸ್ ಮಾಡ್ತಾರೆ? ಆಯ್ತು. ಎಕ್ಸ್ರೇಸ್ನ ಸ್ಕ್ಯಾನಿಂಗ್ ಅಲ್ಲಿ ಆಯ್ತು. ಎಕ್ಸ್ರೇಸ, ನೇರಳಾತಿ, ಇನ್ಫ್ರಾರೆಡ್ ರೇಸ, ಅಲ್ಟ್ರಾವೈಲೆಟ್. ಓಕೆ. ಮೊಬೈಲ್ ಸಂವಹನದಲ್ಲಿ ರೇಡಿಯೋ ವೇವ್ಸ್. ಓಕೆ. ಸೌರ ಫಲಕಗಳಲ್ಲಿ ಈಗ ನೋಡಿ ಎಕ್ಸ್ಪ್ಲೇನ್ ಮಾಡಿದೆ ನಾನು. ಏನಾದ್ರು ಇದರಿಂದ ನೀವು UV ರೇಸ್ ಇಂದ ಮೇಲ್ಗಡೆ ಯೂಸ್ ಮಾಡಬೇಕು. ಆಯ್ತು, UV ರೇಸ್ ಅಂದ್ಕೊಳ್ಳೋಣ, UV ಅಥವಾ ಎಕ್ಸ್ರೇಸ್ ಅಥವಾ ಗಾಮಾ ರೇಸ್ ಅಂದ್ಕೊಳ್ಳೋಣ. ಅರ್ಥ ಆಗ್ತಿದೆಯಾ? ನೆಕ್ಸ್ಟ್, ಓಝೋನ್ ಪದರ ನಾಶವನ್ನು ತಡೆಯುವ ತಂತ್ರಜ್ಞಾನ. ಇದು ಅಲ್ವೇ ಇಲ್ಲ ಬಿಡಿ ಆಪ್ಷನ್ಸ್. ಇನ್ನು ಉಳಿದ್ರೆ ನಮ್ಗೆ ಇದು ಮೂರಲ್ಲಿ ಯಾವುದನ್ನ ಲೆಸ್ ಎನರ್ಜಿ. ಈಗ ನೋಡಿ, ನಾವು ಒಂದು ಇದನ್ನ ತಗೊಂಡಾಗ ಎನರ್ಜಿ ಎಕಡೆ ಕಮ್ಮಿ ಆಗ್ತಾ ಇರುತ್ತೆ, ರೇಡಿಯೋಸ್ ಕಡೆ ಬಂದಾಗ ಕಮ್ಮಿ ಆಗ್ತಾ ಇರುತ್ತೆ. ಅಂದ್ರೆ ವೇವ್ ಲೆಂತ್ ಜಾಸ್ತಿ ಇರುತ್ತೆ, ಬಟ್ ಎನರ್ಜಿ ಕಡಿಮೆ ಇರುತ್ತೆ. ಇಲ್ಲಿ ಕ್ವಶನ್ ಸ್ವಲ್ಪ ಟ್ವಿಸ್ಟ್ ಮಾಡ್ಕೊಂಡಿದ್ದಾನೆ ಅಷ್ಟೇ. ಲೆಸ್ ಎನರ್ಜಿ ಅಂದ್ರೆ ನಮ್ಗೆ ಏನ್ ಬೇಕು? ರೇಡಿಯೋಸ್ ಯೂಸ್ ಮಾಡಬೇಕು. ರೇಡಿಯೋಸ್ ಯೂಸ್ ಮಾಡೋದ್ರಲ್ಲಿ ಮೊಬೈಲ್ ಟೆಕ್ನಾಲಜಿ ಯೂಸ್ ಮಾಡ್ತೀವಿ. ಅರ್ಥ ಆಗ್ತಿದೆಯಾ? ಹಾಗಾಗಿ ಅದು ಮೈಕ್ರೋವೇವ್ ಅಂತಲೂ ಅಂದ್ಕೊಳ್ಬೇಕು. ಯಾಕೆ ಮೈಕ್ರೋವೇವ್ ನಲ್ಲಿ ಮೊಬೈಲ್ ಟೆಕ್ನಾಲಜಿ ಯೂಸ್ ಮಾಡ್ತೀವಿ. ಮೈಕ್ರೋವೇವ್ ರೇಡಿಯೋಸ್ ಎರಡು ಯೂಸ್ ಮಾಡ್ತೀವಿ. ಎರಡನ್ನೂ ಸಹ ಏನಾಗುತ್ತೆ, ಲೆಸ್ ಎನರ್ಜಿ ಹೊಂದಿರ್ತವೆ ಕಂಪ್ಯಾರಿಟಿವ್ಲಿ ಬೇರೆ ಹೋಲಿಸ್ಕೊಂಡ್ರೆ. ಅರ್ಥ ಆಗ್ತಿದೆಯಾ? ಹಂಗಾಗಿ ಕ್ವಶನ್ಸ್ ಸ್ವಲ್ಪ ಡಿಫಿಕಲ್ಟ್ ಮಾಡಿದಾಗ ಸ್ವಲ್ಪ ಥಿಂಕ್ ಮಾಡಬೇಕು, ಗೊತ್ತಿದ್ರು ಆನ್ಸರ್. ಓಕೆನಾ? ನೆಕ್ಸ್ಟ್, ಸರಿಯಾದ ಉತ್ತರ ಮೊಬೈಲ್ ಸಂವಹನ ಅಥವಾ ಮೊಬೈಲ್ ಕಮ್ಯುನಿಕೇಶನ್. ಮೊಬೈಲ್ ಸಂವಹನ ರೇಡಿಯೋ ತರಂಗಗಳನ್ನು ಬಳಸುತ್ತವೆ. ಇದು ಗೋಚರ ಬೆಳಕು ಅಥವಾ ಎಕ್ಸ್ಕಿರಣಗಳಿಗಿಂತ ಕಡಿಮೆ ಶಕ್ತಿಯನ್ನು ಹೊಂದಿರುತ್ತವೆ. ಗೊತ್ತಾಗ್ತಿದೆ ನೋಡಿ, ಇಲ್ಲಿ ರೇಡಿಯೋ, ಮೈಕ್ರೋವೇವ್, ಇನ್ಫ್ರಾರೆಡ್, ಗೊತ್ತಾಗ್ತಿದೆಯಾ? ವಿಸಿಬಲ್ ಲೈಟ್, ಅಲ್ಟ್ರಾವೈಲೆಟ್, ಎಕ್ಸ್ರೇ, ಗಾಮಾ ರೇಸ್ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಂತ. ಓಕೆನಾ? ವಿದ್ಯುತ್ ಕಾಂತಿ ಅಲೆಯ ಶಕ್ತಿಯನ್ನು ಒಯ್ಯುವ ಮೂಲ ಕಣ ಯಾವುದು? ವಿಚ್ ಫಂಡಮೆಂಟಲ್ ಪಾರ್ಟಿಕಲ್ ಕ್ಯಾರಿಸ್ ದ ಎನರ್ಜಿ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್? ಯಾವುದು? ಪ್ರೋಟಾನ್ ಅಲ್ಲ, ಫೋಟಾನ್. ಓಕೆನಾ? ಫೋಟಾನ್. ಗೊತ್ತಾಗ್ತಿದೆಯಾ? ಇದು ಈಸಿ ಡೈರೆಕ್ಟ್ ಕ್ವಶನ್ಸ್. ನೆಕ್ಸ್ಟ್, ಸರಿಯಾದ ಉತ್ತರ ಫೋಟಾನ್. ಗೊತ್ತಾಗ್ತಿದೆಯಾ? ಫೋಟಾನ್ಗಳು ಕ್ವಾಂಟಾ ರೂಪದಲ್ಲಿ ಇರುತ್ತೆ, ಶಕ್ತಿಯನ್ನು ಪ್ಯಾಕೆಟ್ಗಳ ರೂಪದಲ್ಲಿ ಒಯ್ಯುತ್ತವೆ. ಗೊತ್ತಾಗ್ತಿದೆಯಾ? ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಆಲ್ರೆಡಿ, ನಿಮಗೆ ಗೊತ್ತಿರಬೇಕು. ಈಸ್ ಈಕ್ವಲ್ ಟು h ಅದ್ರದ್ದು ಎನರ್ಜಿ, ಅದೆಲ್ಲ ನಿಮಗೆ ನೆಸೆಸಿಟಿ ಇಲ್ಲ ಅನ್ಕೊಂತೀನಿ. ಓಕೆ. ಬೆಳಕಿನ ವೇಗದಲ್ಲಿ ಚಲಿಸುವ ಎಲ್ಲ ತರಂಗಗಳು ಯಾವ ವರ್ಗಕ್ಕೆ ಸೇರಿವೆ? ನೋಡ್ರಿ, ಅರ್ಥ ಮಾಡ್ಕೊಳ್ಳಿ. ಆಲ್ ದ ವೇವ್ ದ ಟ್ರಾವೆಲ್ ಸ್ಪೀಡ್ ಆಫ್ ಲೈಟ್ ಬಿಲಾಂಗ್ಸ್ ಟು ವಿಚ್ ಕ್ಯಾಟಗರಿ? ಯಾವುದು? ಯಾಂತ್ರಿಕ ತರಂಗಗಳ ಅಲ್ಲ, ಶಬ್ದ ತರಂಗಗಳ ಅಲ್ಲ. ಯಾಕೆ ಶಬ್ದ ತರಂಗಗಳು ಇದ್ರಲ್ಲಿ ಟ್ರಾವೆಲ್ ಆಗದೇ ಇಲ್ಲ ಬೆಳಕಿನ ವೇಗದಲ್ಲಿ. ಅದ್ರ 332 ಮೀಟರ್ ಪರ್ ಸೆಕೆಂಡ್ ಅಷ್ಟೇ ಇದೆ.
ಗೊತ್ತಾಗ್ತಿದ್ಯಾ? ನೆಕ್ಸ್ಟ್ ವಿದ್ಯುತ್ ಕಾಂತಿ ತರಂಗಗಳು ಮತ್ತು ಉದ್ದ ತರಂಗಗಳು ಅಂತ ಹೇಳ್ತಿದ್ರೆ ಗೊತ್ತಾಯ್ತಾ? ಲಾಂಗಿಟ್ಯೂಡಿನಲ್ ವೇವ್ ಅಲ್ಲ, ಹಂಗಾಗಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಎಲ್ಲ ಎಲೆಕ್ಟ್ರಿಕ್ ಮ್ಯಾಗ್ನೆಟಿಕ್ ವೇವ್ 3 × 10⁸ ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಏನ್ ಮಾಡ್ತವೆ? ಟ್ರಾವೆಲ್ ಮಾಡ್ತವೆ. ಗೊತ್ತಿರಬೇಕು. ಅರ್ಥ ಆಗ್ತಿದ್ಯಾ? ಹೇಳಿದ್ದೀನಿ ಇದ್ರ ಬಗ್ಗೆ. ನೆಕ್ಸ್ಟ್ ವಿದ್ಯುತ್ ಕಾಂತಿ ಅಲೆಯು ಪ್ರಸರಣಗೊಳ್ಳಲು ಯಾವ ಮಾಧ್ಯಮದ ಅಗತ್ಯವಿದೆ? ಘನ, ದ್ರವ, ವಾಯು ಯಾವುದೇ ಅಲ್ಲ. ಕರೆಕ್ಟಾ? ಯಾವ್ದು ರೈಟ್ ಆನ್ಸರು? ಯಾವುದೇ ಮಾಧ್ಯಮದ ಅಗತ್ಯವಿಲ್ಲ. ವ್ಯಾಕ್ಯೂಮ್ ಅಲ್ಲೂ ಸಹ ಏನಾಗುತ್ತೆ? ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಟ್ರಾವೆಲ್ ಆಗ್ತವೆ. ಗೊತ್ತಾಗ್ತದೆ? ನೋ ಮೀಡಿಯಂ ರಿಕ್ವೈರ್ಡ್. ಅರ್ಥ ಆಗ್ತಿದ್ಯಾ? ಕ್ಲಿಯರಾ? ಓಕೆ, ಡನ್. ನೆಕ್ಸ್ಟ್ ವಿದ್ಯುತ್ ಕಾಂತಿ ಅಲೆಗಳಲ್ಲಿ ವಿದ್ಯುತ್ ಮತ್ತು ಚುಂಬಕ ಕ್ಷೇತ್ರಗಳು, ಚುಂಬಕ ಅನ್ನೋದಕ್ಕಿಂತ ಆಕ್ಚುಲಿ ಕಾಂತ ಕ್ಷೇತ್ರ, ನಿಮ್ಮ ಕನ್ನಡದಲ್ಲಿ ಈ ತರ ಚುಂಬಕ ಅಂತ ಕೊಟ್ಬಿಡ್ತಾರೆ. ಅರ್ಥ ಆಗ್ತಿದ್ಯಾ? ಅವಾಗ ಏನ್ ಮಾಡ್ಬೇಕು ನೀನು? ಯಾವ್ದಿದು ಚುಂಬಕ ಕ್ಷೇತ್ರ ಕೇಳಲ್ವಲ್ಲ ಅಂತೀರಾ. ಅರ್ಥ ಆಗ್ತಿದ್ಯಾ? ಅಂದ್ರೆ ಕಾಂತ ಕ್ಷೇತ್ರ ಅಂತಂದ್ರೆ ಗೊತ್ತಾಗ್ತಿದ್ಯಾ? ಕ್ಷೇತ್ರ ಪರಸ್ಪರ ಯಾವ ಕೋನದಲ್ಲಿ ಇರುತ್ತವೆ? ಗೊತ್ತಾಗ್ತಿದ್ಯಾ? ವೇವ್ ಟ್ರಾವೆಲ್ ಆಗ್ತಿದೆಯಾ? ಗೊತ್ತಾಗ್ತಿದ್ಯಾ? ಯಾವ ಡೈರೆಕ್ಷನ್ಸ್, ಯಾವ ಇದರಲ್ಲಿ ಇರ್ತವೆ, ಯಾವ ಕೋನದಲ್ಲಿ ಇರ್ತವೆ? 90 ಡಿಗ್ರಿ ಲಂಬವಾಗಿರ್ತವೆ, 90 ಡಿಗ್ರಿ ಇರ್ತವೆ. ಗೊತ್ತಾಗ್ತಿದೆ? ಆನ್ಸರ್ ಇಸ್ 90 ಡಿಗ್ರಿ. 90 ಡಿಗ್ರಿ. ಇನ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್, ಎಲೆಕ್ಟ್ರಿಕ್ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ಸ್ ಆರ್ ವಾಟ್ ಆಂಗಲ್ ಟು ಈಚ್ ಅದರ್. ನೋಡಿ, ಕನ್ನಡದಲ್ಲಿ ಅರ್ಥ ಆಗೋದಕ್ಕೂ ಇಂಗ್ಲೀಷಲ್ಲಿ ಅರ್ಥ ಆಗೋದು ಹೆಂಗ್ ವ್ಯತ್ಯಾಸ ಇದೆ. ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಿದೆಯಾ? ಅದಕ್ಕೆ ಸ್ವಲ್ಪ ಇಂಗ್ಲೀಷಲ್ಲೂ ಗಮನ ಇರಬೇಕು. ಓಕೆ. ಬೆಳಕಿನ ಕಿರಣವು ವಸ್ತುವಿನ ಮೇಲೆ ಬಿದ್ದಾಗ ನಾನೇ ತಪ್ಪು ಮಾಡಿದ್ದೀನಿ ಅನ್ಸುತ್ತೆ. ಅದರ ಮೇಲೆ ಎಲೆಕ್ಟ್ರಾನ್ಗಳು ಹೊರಬೀಳುವ ಪ್ರಕ್ರಿಯೆಯನ್ನು ಏನಂತ ಕರೀತಾರೆ? ಗೊತ್ತಾಗ್ತಿದೆ? ಯಾವುದು? ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್. ಈಗೇನೆ ಎಕ್ಸ್ಪ್ಲೇನ್ ಮಾಡಿದೆ ಏನು ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂತಂದ್ರೆ. ಗೊತ್ತಾಗ್ತಿದೆ? ಯಾವುದೇ ಒಂದು ಮೆಟಲ್ ಮೇಲೆ, ಗೊತ್ತಾಗ್ತಿದ್ಯಾ, ಅದು ಔಟರ್ ಆರ್ಬಿಟ್ ಅಲ್ಲಿ ಏನಿರ್ತವೆ? ಎಲೆಕ್ಟ್ರಾನ್ಸ್ಗಳು ಸಡಿಲವಾಗಿರ್ತವೆ. ಯಾವುದಾದ್ರೂ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಅದ್ರ ಮೇಲೆ ಬಿದ್ದಾಗ ಏನಾಗುತ್ತೆ? ಎಲೆಕ್ಟ್ರಾನ್ಸ್ಗಳು ಎಮಿಟ್ ಆಗ್ತವೆ. ಈ ಒಂದು ಪ್ರೋಸೆಸ್ ಏನಂತ ಕರೀತಾರೆ? ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಥವಾ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್. ವೆನ್ ಎ ಲೈಟ್ ಫಾಲ್ ಆನ್ ಮೆಟೀರಿಯಲ್, ಎಲೆಕ್ಟ್ರಾನ್ಸ್ ಆರ್ ಎಮಿಟೆಡ್. ವಾಟ್ ಇಸ್ ದ ಫಿನಾಮಿನನ್ ಇಸ್ ಕಾಲ್ಡ್ ಅಂತ ಕೇಳಿದರೆ. ಗೊತ್ತಾಗ್ತಿದ್ಯಾ? ಯಾವುದು? ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್. ಓಕೆ. ವಿಚ್ ಎಫೆಕ್ಟ್ಸ್ ಆರ್ ಪ್ರೊಡ್ಯೂಸ್ಡ್ ಬೈ ದಿ ಫ್ಲೋ ಆಫ್ ಎಲೆಕ್ಟ್ರಿಕ್ ಕರೆಂಟ್? ಗೊತ್ತಾಗ್ತಿದ್ಯಾ? ವಿಚ್ ಎಫೆಕ್ಟ್ಸ್ ಆರ್ ಪ್ರೊಡ್ಯೂಸ್ಡ್ ಬೈ ದ ಫ್ಲೋ ಆಫ್ ಎಲೆಕ್ಟ್ರಿಕ್ ಕರೆಂಟ್? ಯಾವುದು? ಮ್ಯಾಗ್ನೆಟಿಕ್ ಹೀಟಿಂಗ್ ಎಫೆಕ್ಟಾ? ಮ್ಯಾಗ್ನೆಟಿಕ್ ಎಫೆಕ್ಟಾ? ಕೆಮಿಕಲ್ ಎಫೆಕ್ಟಾ? ಆನ್ಸರ್ ಯಾವುದು? ರಾಂಗ್. ಆಲ್ದಿ ಬೋ ಹೆಂಗೆ? ಆಯ್ತು, ಥಿಂಕ್ ಮಾಡ್ರಿ, ತಲೆ ಕೊಡ್ರಿ. ಈಗ ನಿಮ್ಗೆ ಕ್ವಶನ್ ಅರ್ಥ ಆಯ್ತು ಅಂದ್ಕೊಂತೀನಿ. ವಿಚ್ ಎಫೆಕ್ಟ್ ಆರ್ ಪ್ರೊಡ್ಯೂಸ್ಡ್ ಬೈ ಫ್ಲೋ ಆಫ್ ಎಲೆಕ್ಟ್ರಿಕ್ ಕರೆಂಟ್? ಯಾವ ಒಂದು ಎಫೆಕ್ಟ್ ಇಂದ ಎಲೆಕ್ಟ್ರಿಕ್ ಎನರ್ಜಿಗಳು ಏನಪ್ಪ? ಹೀಟ್ ಎನರ್ಜಿನ? ಹೀಟ್ ಎಫೆಕ್ಟಾ? ಯಾಕೆ ಇದು ಕೆಮಿಕಲ್ ಎಫೆಕ್ಟ್ ಅಲ್ಲಿ ಆಗಲ್ವಾ? 3 ಆಗುತ್ತಾ? ಕರೆಕ್ಟ್. ರೈಟ್ ಆನ್ಸರ್ ಇಸ್ ಆಲ್ ದಿ ಅಬೌವ್. ಯಾಕೆಂದ್ರೆ ಎಲ್ಲ ಎಫೆಕ್ಟ್ಸ್ ಅಲ್ಲೂ ಏನಾಗುತ್ತೆ? ಎಲೆಕ್ಟ್ರಿಕ್ ಎನರ್ಜಿ ನಾವು ಪ್ರೊಡ್ಯೂಸ್ ಮಾಡ್ಬೋದು. ಹೀಟ್ ಮಾಡಿ ಏನ್ ಮಾಡ್ಬೋದು? ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡ್ಬೋದು. ಕೆಮಿಕಲ್ ಇದ್ರಲ್ಲೂ ಮಾಡ್ಬೋದು, ಏನೋ ಬ್ಯಾಟ್ರಿ ಅಂತ ಕರಿತೀವಿ ಅದರಲ್ಲಿ. ಮ್ಯಾಗ್ನೆಟಿಕ್ ಎಫೆಕ್ಟ್ ಅಲ್ಲೂ ಗೊತ್ತಾಗ್ಬೋದು. ಗೊತ್ತಾಗ್ತಿದ್ಯಾ? ಈ ರೀತಿ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಇವತ್ತು ಇಲ್ಲಿಗೆ. ಥ್ಯಾಂಕ್ ಯು. ಇದು ಧನ್ಯವಾದ.